ಕೂಡ ಹೊರಟಿತ್ತು. ಸುಮಾರು 32 ಪ್ರಯಾಣಿಕರನ್ನ ಕರೆದುಕೊಂಡು ಈ ಒಂದು ಬಸ್ ಕೂಡ ತೆರಳ್ತಾ ಇತ್ತು. ಅದರಲ್ಲಿ ಆ 32 ಪ್ರಯಾಣಿಕರು ಶೀಟ್ ಇರತಕ್ಕಂಥ ಈ ಒಂದು ಬಸ್ನಲ್ಲಿ 29 ಜನ ಪ್ರಯಾಣಿಕರು ಕೂಡ ಇದ್ರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 25 ಜನ ಪ್ರಯಾಣಿಕರು ಗೋಕರ್ಣಗೆ ಇದ್ರು, ಮತ್ತೆ ಇನ್ನ 2 ಪ್ರಯಾಣಿಕರು ಕುಮಟಾಗೆ, ಮತ್ತೆ ಇನ್ನಿಬ್ಬರು ಪ್ರಯಾಣಿಕರು ಶಿವಮೊಗ್ಗದವರು ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 11 ಜನರು ಈಗ ಸಜೀವಧನ ಕೂಡ ಆಗಿರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಅಂದ್ರೆ ಪ್ರಯಾಣಿಕರ ಅಂದ್ರೆ ಏನು ಸಜೀವಧನ ಆಗಿರ್ತಕ್ಕಂಥ ಅವರು ವಸ್ತುಗಳನ್ನು ಬಟ್ಟೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನೋಡಬಹುದು. ಸೀಟಿನ ಬಸ್ನ ಸೀಟು ಇವೆಲ್ಲವೂ ಕೂಡ ಈಗಾಗಲೇ ಪೊಲೀಸರು ಬಂದು ಮತ್ತೆ ಸೋಕೋ ಟೀಮ್ ಬಂದು ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಆ ರೀತಿಯ ಗುರುತು ಸಿಗದ ರೀತಿಯಲ್ಲಿ ಎಲ್ಲರೂ ಕೂಡ ಸುಟ್ಟು ಹೋಗಿರ್ತಕ್ಕಂಥದ್ದು ದೃಶ್ಯ. ಈಗಾಗಲೇ ಚಿತ್ರದುರ್ಗ ಪೊಲೀಸರು ಮತ್ತೆ ತುಮಕೂರು ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ಒಂದು ಸ್ಥಳಕ್ಕೆ ಕೂಡ ಬಂದಿರತಕ್ಕಂಥ ದೃಶ್ಯ ಗಮನಿಸಬಹುದು. ಈಗಾಗಲೇ ಅಂದ್ರೆ ಏನು ಹಿರಿಯೂರು ಕಡೆಯಿಂದ ಬರ್ತಿದ್ದಂತ ಲಾರಿ ಏನಿದೆ ಅದು ಬೆಂಗಳೂರು ಕಡೆ ಕೂಡ ತೆರಳುತ್ತಾ ಇತ್ತು. ಈ ಒಂದು ಸಂದರ್ಭ ಇದೇ ಒಂದು ರಸ್ತೆ ಮಾರ್ಗವಾಗಿ ಅಂದ್ರೆ ಹಿರಿಯೂರು ಕಡೆಯಿಂದ ಬರ್ತಕ್ಕಂಥ ಇದೆ ಡಿವೈಡರ್ನ ದಾಟಿ ಒಂದು ಬೆಂಗಳೂರು ಕಡೆಯಿಂದ ಬರ್ತಿದ್ದಂತ ಒಂದು ಬಸ್ಗೆ ಕೂಡ ಡಿಕ್ಕಿಯನ್ನು ಕೂಡ ಹೊಡೆದಿರತಕ್ಕಂಥದ್ದು. ಡಿಕ್ಕಿ ಹೊಡೆದ ಪರಿಣಾಮ ಬಸ್ನ ಒಂದು ಟ್ಯಾಂಕ್ ಕೂಡ ಡೀಸೆಲ್ ಟ್ಯಾಂಕ್ ಓಪನ್ ಆಗಿರತಕ್ಕಂಥದ್ದು. ಕೂಡಲೇ ಕ್ಷಣಾರ್ಧದಲ್ಲಿ ಬೆಂಕಿ ಕೂಡ ಬಸ್ಗೆ ಆವರಿಸಿರ್ತಕ್ಕಂಥದ್ದು. ಲಾರಿ ಮತ್ತೆ ಬಸ್ ಎರಡು ಕೂಡ ಬೆಂಕಿಗೆ ಆಹುತಿ ಕೂಡ ಆಗಿರತಕ್ಕಂಥದ್ದು. ಜೊತೆಗೆ ಲಾರಿ ಚಾಲಕ ಸಾವನ್ನಪ್ಪಿದ್ರೆ ಬಸ್ ಚಾಲಕ ಕೂಡ ಪ್ರಾಣಾಪಾಯದಿಂದ ಕೂಡ ಪಾರಾಗಿರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಯಾವ ರೀತಿಯಾಗಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಸೋಕೋ ಟೀಮ್ ಆಗಿರ್ಬೋದು ಎಲ್ಲರೂ ಕೂಡ ಬಂದು ಒಂದು ಅವಶೇಷಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈಗ ಗಮನಿಸಬಹುದು ಅಂದ್ರೆ ಯಾರ ಅಂದ್ರೆ ಮೃತದೇಹಗಳು ಪ್ರಯಾಣಿಕರ ಮೃತದೇಹಗಳು ಕೂಡ ಗುರುತು ಸಿಗದ ಹಾಗೆ ಅಷ್ಟು ಕೂಡ ಈಗ ಸುಟ್ಟೋಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಪ್ರತಿಯೊಂದನ್ನು ಕೂಡ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ. ಒಟ್ಟಿನಲ್ಲಿ ಇವತ್ತು ಏನು ತಡರಾತ್ರಿ ಆದಂತ ಒಂದು ಅವಘಡದಿಂದ ಇನ್ನೊಂದು ಕಡೆ ಭೀಕರ ಅಪಘಾತ ಕೂಡ ನಡೆದಿದೆ ಅಂತ ಕೂಡ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಸಚಿನ ಎಲ್ಲಿದೆ? ಯಾವ ಬಸ್ ಅದು? ಬಸ್ ಅಪಘಾತ ಪ್ರಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಬಸ್ ಅಪಘಾತ ಪ್ರಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ 2 ಲಕ್ಷ, ಗಾಯಾಳುಗಳಿಗೆ 50,000 ಕೂಡ ಹೊರಟಿತ್ತು. ಸುಮಾರು 32 ಪ್ರಯಾಣಿಕರನ್ನ ಕರೆದುಕೊಂಡು ಈ ಒಂದು ಬಸ್ ಕೂಡ ತೆರಳ್ತಾ ಇತ್ತು. ಅದರಲ್ಲಿ 32 ಪ್ರಯಾಣಿಕರು ಶೀಟ್ ಇರತಕ್ಕಂಥ ಈ ಒಂದು ಬಸ್ನಲ್ಲಿ 29 ಜನ ಪ್ರಯಾಣಿಕರು ಕೂಡ ಇದ್ರು ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 25 ಜನ ಪ್ರಯಾಣಿಕರು ಗೋಕರ್ಣಗೆ ಇದ್ರು, ಮತ್ತೆ ಇನ್ನ 2 ಪ್ರಯಾಣಿಕರು ಕುಮಟಾಗೆ, ಮತ್ತೆ ಇನ್ನಿಬ್ಬರು ಪ್ರಯಾಣಿಕರು ಶಿವಮೊಗ್ಗದವರು ಅಂತ ಕೂಡ ಈಗ ಹೇಳಲಾಗ್ತಾ ಇರ್ತಕ್ಕಂಥ. ಅದರಲ್ಲಿ 11 ಜನರು ಈಗ ಸಜೀವಧನ ಕೂಡ ಆಗಿರ್ತಕ್ಕಂಥ ದೃಶ್ಯ ಗಮನಿಸಬಹುದು. ಅಂದ್ರೆ ಪ್ರಯಾಣಿಕರ ಅಂದ್ರೆ ಏನು ಸಜೀವಧನ ಆಗಿರ್ತಕ್ಕಂಥ ಅವರು ವಸ್ತುಗಳನ್ನು ಬಟ್ಟೆಗಳಾಗಿರ್ಬೋದು ಇವೆಲ್ಲವೂ ಕೂಡ ನೋಡಬಹುದು. ಸೀಟಿನ ಬಸ್ನ ಸೀಟು ಇವೆಲ್ಲವೂ ಕೂಡ ಈಗಾಗಲೇ ಪೊಲೀಸರು ಬಂದು ಮತ್ತೆ ಸೋಕೋ ಟೀಮ್ ಬಂದು ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಆ ರೀತಿಯ ಗುರುತು ಸಿಗದ ರೀತಿಯಲ್ಲಿ ಎಲ್ಲರೂ ಕೂಡ ಸುಟ್ಟು ಹೋಗಿರ್ತಕ್ಕಂಥದ್ದು ದೃಶ್ಯ. ಈಗಾಗಲೇ ಚಿತ್ರದುರ್ಗ ಪೊಲೀಸರು ಮತ್ತೆ ತುಮಕೂರು ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ಒಂದು ಸ್ಥಳಕ್ಕೆ ಕೂಡ ಬಂದಿರತಕ್ಕಂಥ ದೃಶ್ಯ ಗಮನಿಸಬಹುದು. ಈಗಾಗಲೇ ಅಂದ್ರೆ ಏನು ಹಿರಿಯೂರು ಕಡೆಯಿಂದ ಬರ್ತಿದ್ದಂತ ಲಾರಿ ಏನಿದೆ ಅದು ಬೆಂಗಳೂರು ಕಡೆ ಕೂಡ ತೆರಳುತ್ತಾ ಇತ್ತು. ಈ ಒಂದು ಸಂದರ್ಭ ಇದೇ ಒಂದು ರಸ್ತೆ ಮಾರ್ಗವಾಗಿ ಅಂದ್ರೆ ಹಿರಿಯೂರು ಕಡೆಯಿಂದ ಬರ್ತಕ್ಕಂಥ ಇದೆ ಡಿವೈಡರ್ನ ದಾಟಿ ಒಂದು ಬೆಂಗಳೂರು ಕಡೆಯಿಂದ ಬರ್ತಿದ್ದಂತ ಒಂದು ಬಸ್ಗೆ ಕೂಡ ಡಿಕ್ಕಿಯನ್ನು ಕೂಡ ಹೊಡೆದಿರತಕ್ಕಂಥದ್ದು. ಡಿಕ್ಕಿ ಹೊಡೆದ ಪರಿಣಾಮ ಬಸ್ನ ಒಂದು ಟ್ಯಾಂಕ್ ಕೂಡ ಡೀಸೆಲ್ ಟ್ಯಾಂಕ್ ಓಪನ್ ಆಗಿರತಕ್ಕಂಥದ್ದು. ಕೂಡಲೇ ಕ್ಷಣಾರ್ಧದಲ್ಲಿ ಬೆಂಕಿ ಕೂಡ ಬಸ್ಗೆ ಆವರಿಸಿರ್ತಕ್ಕಂಥದ್ದು. ಲಾರಿ ಮತ್ತೆ ಬಸ್ ಎರಡು ಕೂಡ ಬೆಂಕಿಗೆ ಆಹುತಿ ಕೂಡ ಆಗಿರತಕ್ಕಂಥದ್ದು. ಜೊತೆಗೆ ಲಾರಿ ಚಾಲಕ ಸಾವನ್ನಪ್ಪಿದ್ರೆ ಬಸ್ ಚಾಲಕ ಕೂಡ ಪ್ರಾಣಾಪಾಯದಿಂದ ಕೂಡ ಪಾರಾಗಿರತಕ್ಕಂಥ ದೃಶ್ಯ ಗಮನಿಸಬಹುದು. ಯಾವ ರೀತಿಯಾಗಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಸೋಕೋ ಟೀಮ್ ಆಗಿರ್ಬೋದು ಎಲ್ಲರೂ ಕೂಡ ಬಂದು ಒಂದು ಅವಶೇಷಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈಗ ಗಮನಿಸಬಹುದು ಅಂದ್ರೆ ಯಾರ ಅಂದ್ರೆ ಮೃತದೇಹಗಳು ಪ್ರಯಾಣಿಕರ ಮೃತದೇಹಗಳು ಕೂಡ ಗುರುತು ಸಿಗದ ಹಾಗೆ ಅಷ್ಟು ಕೂಡ ಈಗ ಸುಟ್ಟೋಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಪ್ರತಿಯೊಂದನ್ನು ಕೂಡ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥ. ಒಟ್ಟಿನಲ್ಲಿ ಇವತ್ತು ಏನು ತಡರಾತ್ರಿ ಆದಂತ ಒಂದು ಅವಘಡದಿಂದ
ಇನ್ನೊಂದು ಕಡೆ ಭೀಕರ ಅಪಘಾತ ಕೂಡ ನಡೆದಿದೆ ಅಂತ ಕೂಡ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಸಚಿನ ಎಲ್ಲಿದೆ? ಯಾವ ಬಸ್ ಅದು? ಬಸ್ ಅಪಘಾತ ಪ್ರಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಬಸ್ ಅಪಘಾತ ಪ್ರಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ 2 ಲಕ್ಷ, ಗಾಯಾಳುಗಳಿಗೆ 50,000. ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅನ್ನೋದನ್ನು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಸೋಕೋ ಟೀಮ್ ಆಗಿರ್ಬೋದು ಎಲ್ಲರೂ ಕೂಡ ಬಂದು ಒಂದು ಅವಶೇಷಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈಗ ಗಮನಿಸಬಹುದು, ಅಂದ್ರೆ ಅಂದ್ರೆ ಮೃತದೇಹಗಳು, ಪ್ರಯಾಣಿಕರ ಮೃತದೇಹಗಳು ಕೂಡ ಗುರುತು ಸಿಗದ ಹಾಗೆ ಅಷ್ಟು ಕೂಡ ಈಗ ಸುಟ್ಟು ಹೋಗಿರತಕ್ಕಂಥದ್ದು. ಈಗಾಗಲೇ ಪೊಲೀಸರು ಪ್ರತಿಯೊಂದನ್ನು ಕೂಡ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥ. ಒಟ್ಟಿನಲ್ಲಿ ಇವತ್ತು ಏನು ತಡರಾತ್ರಿ ಆದಂತಹ ಒಂದು ಅವಘಡದಿಂದ ಇನ್ನೊಂದು ಕಡೆ ಭೀಕರ ಅಪಘಾತ ಕೂಡ ನಡೆದಿದೆ ಅಂತ ಕೂಡ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಸಚಿನ ಎಲ್ಲಿದೆ? ಯಾವ ಬಸ್ ಅದು? ಬಸ್ ಅಪಘಾತ ಪ್ರಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಬಸ್ ಅಪಘಾತ ಪ್ರಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಪರಿಹಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿ ಘೋಷಣೆಯನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ 2 ಲಕ್ಷ, ಗಾಯಾಳುಗಳಿಗೆ 50,000